ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಮುಖಂಡರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪನವರ ನೇತೃತ್ವದಲ್ಲಿ ಮಾಜಿ ಸಚಿವರಾದ ವಿ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ನಗರದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪನವರ ನೇತೃತ್ವದಲ್ಲಿ ಇದುವರೆಗೂ ಹಲವಾರು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ. ನೂರಾರು ಬಡವರ ಪಾಲಿಗೆ ಆಪದ್ಬಂಧವರಾಗಿದ್ದಾರೆ. ಯಾಕೆಂದರೆ ಹಲವಾರು ಕಾಯಿಲೆಗಳಿಗೆ ಬಡವರಿಗೆ ಸಾವಿರಾರು ರೂಪಾಯಿಗಳನ್ನು ಶಸ್ತ್ರಚಿಕಿತ್ಸೆಗಾಗಿ ಹಣವನ್ನು ಕೂಡಿಟ್ಟು ಆಪರೇಷನ್ ಮಾಡಿಸಲಾಗದ ಎಷ್ಟೋ ಬಡವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ದಾರೆ ಪುಟ್ಟು ಆಂಜಿನಪ್ಪನವರು. ಇದೇ 24/4/2025 ಭಾನುವಾರ ಸಹ ಉಚಿತವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಆರೋಗ್ಯ ಶಿಬಿರವು ಮಾಜಿ ಸಚಿವರಾದ ವಿ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿ ಮುನಿಯಪ್ಪನವರ ಸ್ವಗೃಹ ಅಂಡಿಗ್ನಾಳದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವರದಿ ಅರಿಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪ, ಮಾಜಿ ಸಚಿವರಾದ ವಿ ಮುನಿಯಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎಣ್ಣೂರು ಸುಬ್ರಹ್ಮಣಿ, ರಾಜ್ಕುಮಾರ್, ಅನ್ವರ್ ಪಾಷಾ, ವರದರಾಜ್, ಮೂರ್ತಿ ಹಾಗೂ ಪುಟ್ಟು ಆಂಜಿನಪ್ಪನವರ ಅಭಿಮಾನಿ ಬಳಗ ಹಾಜರಿದ್ದರು. ಸಮತಾ ನ್ಯೂಸ್, ಶಿಡ್ಲಘಟ್ಟ. ಮಾಡುವಂಥದ್ದೇನಿದೆಯಾ ಇಲ್ಲ ಅಥವಾ ಇಲ್ಲ, ಅವ್ರ ಅಭಿಮಾನಿಗಳು ಈಗ ಅವರಿಗೆ ಏನಾದರೂ ಅವ್ರ ಮೇಲೆ ವಿಶೇಷವಾದ ಒಂದು ಅಭಿಮಾನ ಇಟ್ಕೊಂಡಿರೋಂಥವ್ರು ಏನಾದರೂ ಕೇಕ್ ಕಟ್ ಮಾಡೋಂಥದ್ದು, ಇಲ್ಲ ಹಾರ ಗಾರ್ಲೆಂಡ್ ಕೊಡೋಂಥದ್ದು, ಈ ರೀತಿ ಅಭಿಮಾನ ಬೆಳೆಯೋದಕ್ಕೂ ಅವಕಾಶ ಇರ್ತದೆ. ಅದು ನಡೀತಾ ಇರುತ್ತೆ. ಮೇಜರಾಗಿ ಅವರ ಒಂದು ಬರ್ತ್ಡೇ ದಿನ ಒಂದು ಸಮಾಜಕ್ಕೆ ಸಮಾಜಮುಖಿಯಾದಂಥ ಒಂದು ಬರ್ತ್ಡೇ ಆಗಿ ಅವರ ಒಂದು ಹುಟ್ಟು ದಿನದಿಂದ ಅಂತೇಳಿ ಈ ಒಂದು ಪ್ರಯತ್ನ ಸಾಗಿರುವಂಥದ್ದು. ಇಲ್ಲಿ ಎಲ್ಲ ಆರೋಗ್ಯ ಕ್ಯಾಂಪ್ಗಳು ನಾವು ಮಾಡ್ತಾ ಇದ್ದೀವಿ. ಅದರ ವಿಶೇಷತೆ ಇವರು ಬರ್ತ್ಡೇ ಇರೋದ್ರಿಂದ ಇವತ್ತು ಮಾಡ್ತಾ ಇರೋಂಥದ್ದು. ಅದಕ್ಕೆ
ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಆಗ್ತದೆ. ತಾವು ಹೆಚ್ಚು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಚಾರ ಮಾಡಿ ಹೆಚ್ಚು ಜನ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಹ ಪ್ರಯತ್ನ ಪಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸಚಿವರದು ಇದು ಆದರೆ ಈ ಬಾರಿನೇ ಮಾಡ್ತಾ ಇದ್ದಾರಲ್ಲ, ಏನು ಉದ್ದೇಶ ಸರ್? ಈಗ ಈ ಬಾರಿ ಬರ್ತ್ಡೇ ಅವ್ರಿಗಿರೋದ್ರಿಂದ ನಾವು ಸಹ ಆರೋಗ್ಯದ ಕ್ಯಾಂಪ್ಗಳು ಮಾಡಿ ಭಾಳಷ್ಟು ದಿನಗಳಾಗ್ಬಿಟ್ಟಿತ್ತು. ಸುಮಾರು ಚುನಾವಣೆ ಸೋತ ನಂತರ ನಾವು ಯಾವುದೇ ಥರ ಆರೋಗ್ಯದ ಶಿಬಿರ ಮಾಡಿರಲಿಲ್ಲ. ಎಲ್ಲರೂ ಸಹ ಅದರ ಅವಶ್ಯಕತೆ ಇದೆ ಕೇಳ್ತಾ ಇದ್ರು. ಸೊ ಹಂಗಾಗಿ ಅವರ ಒಂದು ಬರ್ತ್ಡೇನೂ ಇರೋದರಿಂದ ಅವರ ಹೆಸರಿನಲ್ಲಿ ಒಂದು ಮಾಡೋಣ ಅಂತೇಳಿ ನಮ್ಮ ಒಂದು ಮನಸ್ಸ ಪ್ರೀತಿಯಿಂದ ಮಾಡ್ತಾಯಿದ್ವಿ. ಸರ್ ಎಷ್ಟು ಜನ ಸೇರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಒಂದು 3,000ಕ್ಕೂ ಹೆಚ್ಚು ಜನ ಸೇರ್ಬೋದು ಅಂತ ಒಂದು ಅಂದ್ಕೊಂಡಿದ್ದೀವಿ. ಎಲ್ಲ ಹೊಸ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣವ್ರನ್ನ ಮನವಿ ಮಾಡ್ಕೊಂಡಿದ್ದೀವಿ ಬನ್ನಿ ಅಂತೇಳಿ. ಜೊತೆಗೆ ಅಭಿಮನ್ಯಪ್ಪಣ್ಣವ್ರು ಇರ್ತಾರೆ, ಎಲ್ಲ ಅಭಿಮಾನಿ ಬಂಧುಗಳು, ಕಾಂಗ್ರೆಸ್ ಅಭಿಮಾನಿಗಳು, ಎಲ್ಲ ಮುಖಂಡರು ಸಹ ಬರ್ತಾರೆ. ಹೆಚ್ಚಿನದಾಗಿ ಇದ್ರ ಉಪಯೋಗ ಪಟ್ಕೊಂಡಂಥ ಜನ ಬಂದು ಉಪಯೋಗಿಸ್ಕೊಂಡ್ರೆ ಅದೇ ನಮಗೆಲ್ರಿಗೂ ಖುಷಿ. ರಾಮಂಜಿ ಇರ್ಬೋದು.